Hello, dear students. Welcome to this YouTube online class. Today we shall discuss the second chapter of the novel R.K. Narayan's novel, The English Teacher. In the last video, we had completed the first chapter, wherein we came to know that Krishna was working in a college named as Albert Mission College at Malgudi. He was working as an English teacher there. We also came to know that Krishna had a wife named Susila and a daughter who were living in his mother-in-law's house. At the end of the chapter, we understood that Krishna shifts his life from hostel to his new house, a new rented house. Since his father had written a letter, Krishna requesting him to set up a new house and take his wife and daughter with him. So in the second chapter, we'll see how Krishna's life goes on with his wife and his daughter. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಕಳೆದ ವಿಡಿಯೋದಲ್ಲಿ ಈ ಇಂಗ್ಲೀಷ್ ಟೀಚರ್ ಕಾದಂಬರಿಯ ಚಾಪ್ಟರ್ 1 ಸ್ಟಡಿ ಮಾಡಿದ್ವಿ. ಈ ಚಾಪ್ಟರ್ 1ರಲ್ಲಿ ಕೃಷ್ಣ ಇಂಗ್ಲೀಷ್ ಟೀಚರಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾನೆ ಆಲ್ಬರ್ಟ್ ಮಿಷನ್ ಕಾಲೇಜ್ ಎಂಬ ಕಾಲೇಜಿನಲ್ಲಿ. ಅದು ಮಾಲ್ಗುಡಿ ಎಂಬ ಒಂದು ಫಿಕ್ಷನಲ್ ಟೌನಲ್ಲಿ ಇರುತ್ತೆ. ಆ್ಯಂಡ್ ಅದರ ಜೊತೆಗೆ ನಾವು ಕೃಷ್ಣನಿಗೆ ಒಬ್ಬಳ ಹೆಂಡತಿ ಸುಶೀಲಾ ಮತ್ತು ಮಗಳು ಲೀಲಾ ಇರ್ತಾರೆ. ಅವರನ್ನು ಕರೆದುಕೊಂಡು ಕೃಷ್ಣ ಹಾಸ್ಟೆಲ್ನಿಂದ ಹೊಸ ಮನೆಯನ್ನು ಮಾಡಿ ಇಲ್ಲಿ ಹಾಸ್ಟೆಲ್ ಜೀವನವನ್ನು ತೊರೆದು ಹೊಸ ಮನೆಯನ್ನು ಮಾಡಿ ಹೆಂಡತಿ ಮತ್ತು ಮಗಳನ್ನು ಕರೆದುಕೊಂಡು ಬರುವುದರ ಮುಖಾಂತರ ಫಸ್ಟ್ ಚಾಪ್ಟರ್ ಎಂಡ್ ಆಗಿತ್ತು. ಸೆಕೆಂಡ್ ಚಾಪ್ಟರಲ್ಲಿ ಹೇಗೆ ಸುಶೀಲಾನೊಂದಿಗೆ ಆತನ ನೂತನ ಜೀವನ ನಡೆಯುತ್ತೆ ಅನ್ನೋದನ್ನು ಡಿಸ್ಕಸ್ ಮಾಡೋಣ. The second chapter deals with the story of setting of the house. He receives a letter from his father informing him that he should now start setting up his house with his wife and daughter and leave the college hostel. ಇಲ್ಲಿ ಎರಡನೇ ಚಾಪ್ಟರಲ್ಲಿ ಕೃಷ್ಣನ ಹೊಸ ಮನೆಯನ್ನು ಹುಡುಕಾಡುವುದರೊಂದಿಗೆ ಆರಂಭ ಆಗುತ್ತೆ. ಆಗಲೇ ಹೇಳಿದ ಹಾಗೆ ಕೃಷ್ಣನ ತಂದೆ ಈತನಿಗೆ ಒಂದು ಪತ್ರವನ್ನು ಬರೀತಾನೆ. ಪತ್ರವನ್ನು ಬರೆದು ಪತ್ರದಲ್ಲಿ ನೀನು ನಿನ್ನ ಹೆಂಡತಿ ಮತ್ತು ಮಗಳನ್ನು ಕರೆದುಕೊಂಡು ಹಾಸ್ಟೆಲ್ ಜೀವನವನ್ನು ಕೊನೆಗಾಣಿಸಿ ಹೊಸ ಸಾಂಸಾರಿಕ ಜೀವನವನ್ನು ಆರಂಭ ಮಾಡು ಅಂತ ಹೇಳಿ ಅದರಲ್ಲಿ ರಿಕ್ವೆಸ್ಟ್ ಮಾಡಿರ್ತಾನೆ. ಕೃಷ್ಣ ಗೋಸ್ ಔಟ್ ಹಂಟಿಂಗ್ ಫಾರ್ ಎ ಹೌಸ್ ವೇರ್ ಹಿ ಫೈಂಡ್ಸ್ ಒನ್. He moves out of the hostel. His mother arrives with his wife and child and helps him in starting his own household. See, Krishna discuss with his mother how small the house is. ಇಲ್ಲಿ ಏನಾಗುತ್ತೆ, ಕೃಷ್ಣ ಮನೆಯನ್ನು ಸೆಟ್ ಮಾಡಿದ ತಕ್ಷಣ ಆತನ ತಾಯಿ ಈ ಕೃಷ್ಣನ ಹೆಂಡತಿ ಸುಶೀಲಾ ಮತ್ತು ಮಗುವಿನೊಂದಿಗೆ ಬಂದು ಮನೆಗೆ ಬಂದು ಹೌಸ್ ಹೋಲ್ಡ್ ಚಟುವಟಿಕೆಗಳನ್ನು ಆರಂಭಿಸಲಿಕ್ಕೆ ಸಹಾಯ ಮಾಡ್ತಾಳೆ. Krishna's mother, stickler for a neat and clean and well-ordered household. She trains Krishna's wife Susila in all household matters and leaves after 2 months. ಕೃಷ್ಣನ ತಾಯಿ ಈತನ ಹೆಂಡತಿಗೆ ಮನೆಯನ್ನು ನೀಟಾಗಿ ಮತ್ತು ಕ್ಲೀನಾಗಿ ಇಟ್ಟುಕೊಳ್ಳುವುದರ ಕುರಿತು ತಿಳಿ ಹೇಳಿ 2 ತಿಂಗಳು ಅವರೊಂದಿಗೆ ವಾಸಿಸಿ ನಂತರ ತನ್ನ ಊರಿಗೆ ಆಕೆ ಮರಳಿ ಹೋಗ್ತಾಳೆ. ಪೀರಿಯಡ್ ಆಫ್ ಡೊಮೆಸ್ಟಿಕ್ ಬ್ಲಿಸ್ ಸ್ಟಾರ್ಟ್ಸ್. ಸುಶೀಲಾ ವೇಟ್ಸ್ ಫಾರ್ ಹಿಮ್ ಎವ್ರಿ ಆಫ್ಟರ್ನೂನ್ ಇನ್ ದ ಡೋರ್ವೇ every afternoon when he returns from college and serves him coffee and snacks. ತಾಯಿ ಮರಳಿದ ನಂತರ ಕೃಷ್ಣ ಮತ್ತು ಆತನ ಹೆಂಡತಿ ಡೊಮೆಸ್ಟಿಕ್ ಸಾಂಸಾರಿಕ ಜೀವನವನ್ನು
ಆನಂದದಿಂದ ಕಳೀತಾ ಇರ್ತಾಳೆ. ಎವ್ರಿ ಡೇ ಆತನ ಹೆಂಡತಿ ಕೃಷ್ಣನ ಬರುವಿಕೆಗಾಗಿ ಕಾಯ್ತಾ ಇರ್ತಾಳೆ. ಬಂದ ನಂತರ ಆತನಿಗೆ ಕಾಫಿ ಮತ್ತು ಸ್ನ್ಯಾಕ್ಸ್ ಸರ್ವ್ ಮಾಡೋದರ ಮುಖಾಂತರ ಆತನ ಉಪಚಾರದಲ್ಲಿ ಸುಶೀಲ ತೊಡಗಿರ್ತಾಳೆ. While she is busy preparing dinner, Krishna plays with a child and looks after her. His mother's rigorous training has made Susila a responsible housewife. ಕೃಷ್ಣನ ತಾಯಿ ತನ್ನ ಸೊಸೆಗೆ ಮನೆಯನ್ನು ಇಟ್ಟುಕೊಳ್ಳುವುದರ ಬಗ್ಗೆ ಬಹಳ ಸೂಕ್ಷ್ಮವಾಗಿ ತಿಳಿ ಹೇಳಿದ್ದರಿಂದ ಸುಶೀಲ ಅಷ್ಟೇ ಸೂಕ್ಷ್ಮವಾಗಿ ತನ್ನೆಲ್ಲ ಮನೆ ಕೆಲಸಗಳನ್ನು ಮುಗಿಸಿ ಇಟ್ಟಿರ್ತಾಳೆ. ಇದರಿಂದ ಕೃಷ್ಣ ಎವ್ರಿ ಡೇ ಸಂತೋಷದಿಂದ ಇರ್ತಾನೆ ಮತ್ತು ಕೃಷ್ಣ ತನ್ನ ಮಗಳೊಂದಿಗೆ ಆಟ ಆಡೋದು, ಆಕೆಯನ್ನು ನೋಡಿಕೊಳ್ಳುವ ಕೆಲಸವನ್ನು ಮಾಡ್ತಿರ್ತಾನೆ. He finds that there is an autocratic strain in here and unsuspected depths of rage when it comes to keeping accounts and managing their monthly provisions. ಕೃಷ್ಣನ ಹೆಂಡತಿ ಬಹಳ ಲೆಕ್ಕಾಚಾರದ ಮಹಿಳೆ. ಆಕೆ ಅಕೌಂಟನ್ನು, ಫ್ಯಾಮ್ಲಿ ಖರ್ಚು ವೆಚ್ಚಗಳನ್ನು ತಾನೇ ಮೇಂಟೈನ್ ಮಾಡ್ತಿರ್ತಾಳೆ, ರೆಕಾರ್ಡ್ ಮಾಡ್ತಿರ್ತಾಳೆ. ದಿಸ್ ಆಫನ್ ಲೀಡ್ಸ್ ಟು ಮೈನರ್ ಸ್ಕ್ವಾಬಲ್ಸ್ ಬಿಟ್ವೀನ್ ದ ಟೂ. ಇದರಿಂದಾಗಿ ಇಬ್ಬರ ಮಧ್ಯೆ ಚಿಕ್ಕ ಚಿಕ್ಕ ಜಗಳ, ಚಿಕ್ಕ ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದರೂ ಕೂಡ ಅದು ಪ್ರೀತಿಯ ಜಗಳ ಆಗಿರುತ್ತೆ. Susila is disturbed when Krishna's mother sends an old woman from the village to help her in the kitchen so that she can devote more time to the child. ಇಲ್ಲೇನಾಗುತ್ತೆ, ಕೃಷ್ಣನ ತಾಯಿ ತನ್ನ ಸೊಸೆಗೆ ಹೆಲ್ಪ್ ಆಗಲಿಕ್ಕೆ ಒಬ್ಬ ವೃದ್ಧ ಮಹಿಳೆಯನ್ನು ಕಳಿಸ್ತಾಳೆ ಮನೆಗೆಲಸಕ್ಕಾಗಿ. ಹಾಗಾಗಿ ಸುಶೀಲ ತನ್ನ ಮೊಮ್ಮಗಳನ್ನು ಚೆನ್ನಾಗಿ ನೋಡ್ಕೋಬಹುದು ಅನ್ನುವ ಉದ್ದೇಶದಿಂದ ಕೃಷ್ಣನ ತಾಯಿ ಒಬ್ಬ ಹೆಣ್ಣುಮಗಳನ್ನು ಕಳಿಸ್ತಾಳೆ. ಬಟ್ ಇದರಿಂದ ಸುಶೀಲ ಅಪ್ಸೆಟ್ ಆಗ್ತಾಳೆ. ಯಾಕೆಂದರೆ ಶಿ ವಾಸ್ ವೆರಿ ಕ್ಲೆವರ್ ಇನ್ ಮೇಂಟೈನಿಂಗ್ ದ ಅಕೌಂಟ್ ಆ್ಯಂಡ್ ಶಿ ವಾಸ್ ಅನ್ವಿಲ್ಲಿಂಗ್ ಟು ಸ್ಪೆಂಡ್ ಮನಿ ಅನ್ನೆಸೆಸರಿಲಿ. ಆಕೆ ಅನಾವಶ್ಯಕವಾಗಿ ಹಣ ಖರ್ಚು ಮಾಡಲಿಕ್ಕೆ ಸುಶೀಲ ಇಷ್ಟಪಡ್ತಿರೋದಿಲ್ಲ. ಬಹಳ ಲೆಕ್ಕಾಚಾರದ ಒಬ್ಬ ಮಹಿಳೆಯಾಗಿರೋದರಿಂದ ಈ ವೃದ್ಧ ಮಹಿಳೆ ಮನೆಗೆಲಸಕ್ಕೆ ಬಂದಾಗ ಆಕೆ ಸ್ವಲ್ಪ ಅಪ್ಸೆಟ್ ಆಗ್ತಾಳೆ. An additional member in the house means more expenses and wastage, and Susila grumbles about it. This is what I was telling to you. ಮತ್ತೊಬ್ಬ ಮನೆಯ ಸದಸ್ಯ ಹೆಚ್ಚಾದ ನಂತರ ಮನೆಯ ಖರ್ಚು ಕೂಡ ಹೆಚ್ಚು ಮತ್ತು ಇನ್ನಿತರ ಎಲ್ಲ ತೊಂದರೆ ಅಂತ ಹೇಳಿ ಸುಶೀಲ ಅದರ ಬಗ್ಗೆ ಸ್ವಲ್ಪ ಅಪ್ಸೆಟ್ ಆಗ್ತಾಳೆ. ಬಟ್ ಇವೆಂಚುವಲಿ ಸುಶೀಲ accepts the old lady's presence in the house. She is a firm believer in the adage that they must live within their means and save enough for the child. ಸುಶೀಲ ಒಂದೇ ಒಂದು ಉದ್ದೇಶ ಹೊಂದಿರ್ತಾಳೆ ಇಲ್ಲಿ, ಆದಷ್ಟು ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡಿ ಮಗಳಿಗೋಸ್ಕರ ಉಳಿತಾಯವನ್ನು ಮಾಡೋದು. ಇದು ಆಕೆಯ ಲೆಕ್ಕಾಚಾರ ಇರುತ್ತೆ. She has firmly decided to have just one child and does not like it when Krishna jokes about having more children. With the future in mind, she plans all their finances. ಸುಶೀಲಾಗೆ ಒಂದೇ ಒಂದು ಮಗುವನ್ನು ಇಟ್ಕೊಂಡು ಅದನ್ನೇ ಚೆನ್ನಾಗಿ ಬೆಳೆಸುವ ಪ್ಲ್ಯಾನಲ್ಲಿ, ಯೋಜನೆಯಲ್ಲಿ ಆಕೆ ಇರ್ತಾಳೆ. ಬಟ್ ಕೃಷ್ಣ ಮಕ್ಕಳಿರಲಿ ಮನೆ ತುಂಬ ಅನ್ನುವ ಮನೋಸ್ಥಿತಿಯಲ್ಲಿ ಇರ್ತಾನೆ. But this attitude of Krishna was not liked by Susila. She favors having only one child, to have only one child. Susila encourages Krishna to write poetry but makes fun of him as he tries to reproduce Wordsworth's lines. She was phantom of delight to please and impress her, since he cannot hit upon any subject to give vent to his poetic aspirations. ಸುಶೀಲ ಕೃಷ್ಣನಿಗೆ ಕವಿತೆಗಳನ್ನು ಬರೆಯಲಿಕ್ಕೆ ಪ್ರೋತ್ಸಾಹ ಕೊಡ್ತಾಳೆ. ಬಟ್ ಒಂದು ಸಲ ಕೃಷ್ಣ ತನ್ನ ಕವಿತೆಯನ್ನು ವಾಚನ ಮಾಡಬೇಕಾದ್ರೆ ವರ್ಡ್ಸ್ವರ್ತ್ ಅವರ ಒಂದು ಸಾಲನ್ನು ಕೋಟ್ ಮಾಡ್ತಾಳೆ. ಆವಾಗ ಸುಶೀಲ ಕೃಷ್ಣನ ಕುರಿತು
ಒಂದು ಅಷ್ಟೇ ನವಿರಾದ ತಿಳಿ ಹಾಸ್ಯವನ್ನು ಮಾಡಿ ಆತನಿಗೆ ಕಾಡಿಸ್ತಾಳೆ, ಪೀಡಿಸ್ತಾಳೆ. ಯಾಕಂದರೆ ಸ್ವಂತ ಕವಿತೆಯನ್ನು ಬರೆಯಲು ಕೃಷ್ಣನಿಗೆ ಸಾಧ್ಯವಿಲ್ಲ. ಇನ್ನೊಬ್ಬ ಕವಿಯ ಲೈನನ್ನು ಕೃಷ್ಣ ಕೋಟ್ ಮಾಡ್ತಾ ಇದ್ದಾನೆ. ಅದು ಲೈನ್ ಯಾವತ್ತಪ್ಪ ಅಂದರೆ, ಸಿ ವಾಸ್ ಅ ಫ್ಯಾಂಟಮ್ ಆಫ್ ಡಿಲೈಟ್ ಅನ್ನುವಂತಹ ವಾಕ್ಯ. ಸೊ ಸಿ ಅಕ್ಯೂಸಸ್ ಹಿಮ್ ಆಫ್ ಕಾಫಿಯಿಂಗ್ ಆ್ಯಂಡ್ ಅರ್ಜಸ್ ಹಿಮ್ ಟು ಬಿ ಒರಿಜಿನಲ್. ಇಲ್ಲಿ ಕೃಷ್ಣನಿಗೆ ಇನ್ನೊಬ್ಬರ ಸಾಲನ್ನು ಕಾಫಿ ಮಾಡುವುದರ ಬದಲಾಗಿ ನೀನು ಒರಿಜಿನಲ್, ನಿನ್ನದೇ ಆದ ಸ್ವಂತವಾದ ವಾಕ್ಯಗಳನ್ನು ರಚನೆ ಮಾಡು ಅಂತ ಹೇಳ್ತಾಳೆ. The first serious quarrel is caused by Susila's selling of Krishna's old clock, which keeps irregular time, and its alarm rings at all odd hours, thus disturbing the sleeping child as well as his old favors. ಈ ಕೃಷ್ಣ ಮತ್ತು ಸುಶೀಲನ ಮಧ್ಯೆ ಒಂದು ಜಗಳ ಆಗುತ್ತೆ. ಯಾಕೆ ಅಂದರೆ, ಕೃಷ್ಣನ ಹತ್ತಿರ ಒಂದು ಓಲ್ಡ್ ವಾಚ್ ಇರುತ್ತೆ, ಕ್ಲಾಕ್ ಇರುತ್ತೆ. ಕೃಷ್ಣ ಅದನ್ನು ತನ್ನ ವಿದ್ಯಾರ್ಥಿ ಜೀವನದಿಂದಲೂ ಇಟ್ಕೊಂಡಿರ್ತಾನೆ. ಬಟ್ ಆ ಕ್ಲಾಕ್ ಯಾವಾಗ ಬೇಕು ಆವಾಗ ಅಲಾರ್ಮ್ ಮಾಡ್ತಿರ್ತದೆ. ಇದರಿಂದ ಮಲಗಿರುವ ಮಗು ಎಚ್ಚರಗೊಳ್ಳುತ್ತೆ ಅಂತ ಹೇಳಿ ತಿಳಿದ ಸುಶೀಲ ಆ ಕ್ಲಾಕನ್ನು ಮಾರಿಬಿಡ್ತಾಳೆ. ಸೊ ದಿಸ್ ಕಾಸಸ್ ಆ್ಯಂಗರ್ ಇನ್ ಕೃಷ್ಣ. ಸೊ ದೇ ಕ್ವಾರಲ್ಡ್ ವಿತ್ ಈಚ್ ಅದರ್. ಹೀಗಾಗಿ ಅವರಿಬ್ಬರು ಜಗಳ ಆಡ್ತಾಳೆ. Krishna shouts at her and she starts sobbing. They refuse to talk to each other for 48 hours. ಆ ಗಡಿಯಾರವನ್ನು ಮಾರಿದ ತಕ್ಷಣ ಕೃಷ್ಣ ತನ್ನ ಹೆಂಡತಿಯನ್ನು ಗದರಿಸ್ತಾನೆ. ಆಮೇಲೆ 2 ದಿನಗಳವರೆಗೆ ಅವರು ಮಾತನಾಡೋದಿಲ್ಲ. Both of them feel miserable about it. It is Krishna who eventually breaks the ice by taking her to a film. ಕೊನೆಗೆ ಕೃಷ್ಣ ಆಕೆಯನ್ನು ಒಂದು ಚಲನಚಿತ್ರಕ್ಕೆ ಕರೆದುಕೊಂಡು ಹೋಗಿ ಆ ಜಗಳವನ್ನು ಕೊನೆಗಾಡಿಸ್ತಾನೆ. ದೇ ಡಿಸೈಡ್ ನಾಟ್ ಟು ಕ್ವಾರಲ್ ಇನ್ ದ ಫ್ಯೂಚರ್ ಬಿಕಾಸ್ ಆ್ಯಸ್ ಸುಶೀಲಾ ಪುಟ್ಸ್ ಇಟ್, ದೇ ಸಚ್ ಕ್ವಾರಲ್ ಅಫೆಕ್ಟ್ ಎ ಚೈಲ್ಡ್ಸ್ ಹೆಲ್ತ್. ಅವರು ಇನ್ನು ಮುಂದೆ ಜಗಳಾಡೋದು ಬೇಡ, ಈ ರೀತಿ ಜಗಳ ಮಾಡಿದರೆ ಮಗುವಿನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂಥೇಳಿ ಜಗಳವನ್ನು ಮುಕ್ತಾಯಗೊಳಿಸ್ತಾರೆ. ದಿಸ್ ಈಸ್ ಹೌ ದ ಸೆಕೆಂಡ್ ಚಾಪ್ಟರ್ ಆಫ್ ದ ನಾವೆಲ್ ಎಂಡ್ಸ್. In the next slide we shall see what happens in the third chapter. See, in the beginning of the third chapter, we come to know that Krishna's father had saved some amount of money, and he writes a letter to Krishna asking him to purchase his own house instead of living in a rented house. He suggests Krishna to have his own house with the help of his saved money and some more amount which can be adjusted by Krishna. ಇಲ್ಲಿ ಥರ್ಡ್ ಚಾಪ್ಟರಲ್ಲಿ ಏನು ನಾವು ಅರ್ಥ ಮಾಡ್ಕೋತೀವಿ ಅಂದರೆ, ಕೃಷ್ಣನ ತಂದೆ ಕೃಷ್ಣನಿಗೆ ಒಂದು ಪತ್ರ ಬರೀತಾನೆ. ಪತ್ರ ಬರೆದು, ಬಾಡಿಗೆ ಮನೆಯಲ್ಲಿ ವಾಸಿಸೋದಕ್ಕಿಂತ ನಾನು ನನ್ನ ನೌಕರಿಯಲ್ಲಿ ಉಳಿತಾಯ ಮಾಡಿದ ಹಣವನ್ನು ಕೊಡ್ತೇನೆ, ನೀನೊಂದಿಷ್ಟು ಹಾಕಿ ಒಂದು ಸ್ವಂತ ಮನೆಯನ್ನು ಖರೀದಿ ಮಾಡು ಅಂಥೇಳಿ. The third chapter deals with the story of their last day of happiness. Krishna is happy when on the occasion of child's third birthday, his father offers him a loan to buy his own house in Malgudi. ತನ್ನ ಮಗಳ 3ನೆಯ ಬರ್ತ್ಡೇಗೆ ಕೃಷ್ಣನ ತಂದೆ ಒಂದು ಮಾಲ್ಗುಡಿಯಲ್ಲಿ ನಿನ್ನದೇ ಆದ ಮನೆಯನ್ನು ಖರೀದಿ ಮಾಡಪ್ಪ, ನಾನು ನಿನಗೆ ಹಣಕಾಸಿನ ಸಹಾಯವನ್ನು ಮಾಡ್ತೇನೆ ಅಂತ ಹೇಳಿ ಪತ್ರ ಬರೀತಾನೆ. ಸೊ ಇದರಿಂದ ಕೃಷ್ಣ ಮತ್ತು ಸುಶೀಲಾ ಇಬ್ಬರು ಹ್ಯಾಪಿಯಾಗಿರ್ತಾರೆ. ದ ಕಪಲ್ ಸ್ಟಾರ್ಟ್ ಡಿಸ್ಕಸ್ಸಿಂಗ್ ದ ಸಾರ್ಟ್ ಆಫ್ ಹೌಸ್ ದೇ ವುಡ್ ಲೈಕ್ ಟು ಬೈ ಆ್ಯಸ್ ಕೃಷ್ಣ ಥಿಂಕ್ಸ್ ಇಟ್ ಈಸ್ ಟೂ ಮಚ್ ಆಫ್ ಎ ಬಾದರ್ ಟು ಬೈ ಎ ಪ್ಲಾಟ್ ಆಫ್ ಲ್ಯಾಂಡ್ and build a house on it. So on a Sunday morning, after entrusting the child to the care of the old lady, they set out to inspect the various houses on offer in Lolly extension through Krishna's colleagues Shastri, the logic teacher turned builder. ಇಲ್ಲಿ
ಕೃಷ್ಣ ಮತ್ತು ಸುಶೀಲಾ ಇಬ್ಬರು ತಮ್ಮ ಮಗುವನ್ನು ಆ ವೃದ್ಧ ಮಹಿಳೆಯ ಕಾಳಜಿಗೆ ಕೊಟ್ಟು ಮರುದಿನವೇ ಒಂದು ಮನೆಯನ್ನು ನೋಡಲಿಕ್ಕೆ ಹೋಗ್ತಾರೆ. ಇಲ್ಲಿ ಕೃಷ್ಣ ಸೈಟ್ ತೆಗೆದುಕೊಂಡು ಮನೆ ಕಟ್ಟಿಸುವುದು ಸಮಯ ವ್ಯರ್ಥ ಅಂತ ಹೇಳಿ ತಿಳಿದು ಒಂದು ಕಟ್ಟಿದ ಮನೆಯನ್ನು ಪರ್ಚೇಸ್ ಮಾಡಿದರೆ ಆಯಿತು ಅಂತ ಹೇಳಿ ಸರ್ಚ್ ಮಾಡಲಿಕ್ಕೆ ಹೋಗ್ತಾರೆ. ಇಲ್ಲಿ ಕೃಷ್ಣನಿಗೆ ಅದೇ ಕಾಲೇಜಿನ ಲಾಜಿಕ್ ಟೀಚರ್ ಇರುವಂಥವನು ಶಾಸ್ತ್ರಿ ಅನ್ನುವಂಥ ವ್ಯಕ್ತಿ ಸಹಾಯವನ್ನು ಮಾಡ್ತಾನೆ. ಸುಶೀಲಾ ಲುಕ್ಸ್ resplendent in her favorite indigo saree. She looks indeed a phantom of delight to bewitched Krishna. There is a perpetual smile in her eyes and she exudes the fragrance of jasmine. ಇಲ್ಲಿ ಸುಶೀಲಾ ತುಂಬ ಚೆನ್ನಾಗಿ ಕಾಣ್ತಿರ್ತಾಳೆ. ಮಲ್ಲಿಗೆ ಹೂವಿನ ಮುಡಿದಿರುವ ಆಕೆ ಬಹಳ ಸುಂದರಿಯ ರೀತಿ ಕಾಣ್ತಾಳೆ. ಇದರಿಂದ ಕೃಷ್ಣ ಬಹಳಷ್ಟು ಅಟ್ರ್ಯಾಕ್ಟ್ ಆಗಿ ಆಕೆಯನ್ನು ಹೊಗಳ್ತಾನೆ. Krishna decides to call her Jasmine hereafter and name their house Jasmine Home. But before going to Lalu Extension, Krishna takes her to Bombay Ananda Bhavana for breakfast. ಹಾಗೆ ಮನೆ ನೋಡ್ತಾ ಹೋಗುವಾಗ ಕೃಷ್ಣ ಆಕೆಯನ್ನು ಬಾಂಬೆ ಆನಂದ ಭವನ ಎನ್ನುವ ಹೋಟೆಲ್ಗೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಕರ್ಕೊಂಡು ಹೋಗ್ತಾನೆ. ದೆನ್ ದೇ ಟೇಕ್ detour to the river to wash her feet. They inspect a number of houses in Lawley Extension and finally select one as their future abode. ಬಹಳ ಮನೆಗಳನ್ನು ತಿರುಗಾಡಿ ನೋಡಿದ ನಂತರ ಒಂದು ಮನೆಯನ್ನು ಲಾಲಿ ಎಕ್ಸ್ಟೆನ್ಷನ್ ಏರಿಯಾದಲ್ಲಿನೇ ಕೃಷ್ಣ ಮತ್ತು ಸುಶೀಲಾ ಫೈನಲ್ ಮಾಡ್ತಾರೆ. As Krishna is discussing the price and other details with Shastri and the building contractor, Sushila walks into a filthy lavatory in the back of the house and locks herself in. ಈ ಶಾಸ್ತ್ರಿಯೊಂದಿಗೆ ಕೃಷ್ಣ ಮಾತನಾಡಬೇಕಾದ್ರೆ ಮನೆಯ ಬಗ್ಗೆ ಸುಶೀಲಾ ಅಲ್ಲಿರುವ ಟಾಯ್ಲೆಟ್ ರೂಮ್ಗೆ ಹೋಗ್ತಾಳೆ. ಆ ಟಾಯ್ಲೆಟ್ ರೂಮ್ನಲ್ಲಿ ಆಕೆಗೆ ಸೊಳ್ಳೆ ಕಚ್ಚಿ ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದು ಬಿಡ್ತಾಳೆ. Krishna kicks open the door and when Sushila comes out, she appears disturbed. The filth inside the lavatory has nauseated her and a fly has sat on her lips. But she temporarily feels better as they visit a nearly temple on their way back, that is temple of Srinivas. Feeling uneasy, Sushila lies down when they return home. She is unable to have her food as she recalls her experience of having been locked up inside the lavatory. ಇಲ್ಲಿ ಲ್ಯಾವೆಟರಿ ಟಾಯ್ಲೆಟ್ ರೂಮಲ್ಲಿ ಈಕೆ ಪ್ರಜ್ಞೆ ತಪ್ಪಿರೋದ್ರಿಂದ ಕೃಷ್ಣ ಹೋಗಿ ಬಾಗಿಲನ್ನು ಮುರಿದು ಆಕೆಯನ್ನು ಕರೆದುಕೊಂಡು ಮನೆಗೆ ಬರ್ತಾನೆ. ಮನೆಗೆ ಬಂದಂತಹ ಸುಶೀಲಾ ಸ್ವಲ್ಪ ಅನಾರೋಗ್ಯಕ್ಕೀಡಾಗಿ ಅಸಕ್ತಳಾಗಿ ಮಲಗಿಬಿಡ್ತಾಳೆ. She remains confined to her bed for the next 4 days, but when she shows no signs of recovery, Krishna is worried. ಸುಶೀಲಾ ರೂಮ್ ಬಿಟ್ಟು ಹೊರಗಡೆನೇ ಬರೋದಿಲ್ಲ. ತನ್ನ ರೂಮಲ್ಲಿ 4 ದಿನಗಳ ಕಾಲ ಇರ್ತಾಳೆ. ಆಕೆ ರಿಕವರಿ ಆಗೋದಿಲ್ಲ, ಗುಣಮುಖಳಾಗೋದಿಲ್ಲ. ಹಾಗಾಗಿ ಕೃಷ್ಣ ಚಿಂತಿತನಾಗಿ ಡಾಕ್ಟರನ್ನು ಕನ್ಸಲ್ಟ್ ಮಾಡ್ತಾನೆ. He decides to consult a doctor. Krishna goes to Dr. Shankar of Krishna Medical Hall. ಕೃಷ್ಣ ಮೆಡಿಕಲ್ ಹಾಲ್ ಎನ್ನುವ ಆಸ್ಪತ್ರೆ ನಡೆಸುವ ಡಾಕ್ಟರ್ ಕೃಷ್ಣನ ಹತ್ತಿರ ಡಾಕ್ಟರ್ ಶಂಕರ್ ಎನ್ನುವ ವ್ಯಕ್ತಿರ ಕೃಷ್ಣ ಹೋಗ್ತಾನೆ. ಡಾಕ್ಟರ್ ಶಂಕರ್ ಈಸ್ ದ ಮೋಸ್ಟ್ ಸಕ್ಸಸ್ಫುಲ್ ಮೆಡಿಕಲ್ ಪ್ರಾಕ್ಟೀಷನರ್ ಇನ್ ಮಾಲ್ಗುಡಿ ಆ್ಯಂಡ್ ಹೀಸ್ ಕ್ಲಿನಿಕ್ ಈಸ್ ಆಲ್ವೇಸ್ ಕ್ರೌಡೆಡ್ ವಿತ್ ಪೇಷಂಟ್ಸ್. ಒಬ್ಬ ಶ್ರೇಷ್ಠ ವೈದ್ಯನಾಗಿರೋದರಿಂದ ಆತನ ಆಸ್ಪತ್ರೆಯಲ್ಲಿ ಜನಜಂಗುಳಿಗೆ ಇರ್ತದೆ. There is a kind of red tapeism and mechanical nature of dispensing medicine in the clinic which Krishna doesn't like, but he has no choice but to bear with it. ಅಲ್ಲಿ ಆಸ್ಪತ್ರೆಯಲ್ಲಿ ಬಹಳಷ್ಟು ಲೇಟ್ ಆದರೂ ಕೃಷ್ಣ ಅದನ್ನು ತಾಳಿಕೊಂಡು ವೇಟ್ ಮಾಡಿ ಡಾಕ್ಟರನ್ನು ಭೇಟಿಯಾಗ್ತಾನೆ.
but he has to know. The doctor prescribes some medicines for Susila, but he is too busy to visit her at home. But when these medicines have no effect, he visits Susila at home and tries to cheer her. ಮೊದಲು ಶಂಕರ್ ಸುಶೀಲಾಳಿಗೆ ಕೆಲವೊಂದಿಷ್ಟು ಮೆಡಿಸಿನ್ಸನ್ನು ಕೊಡ್ತಾನೆ. ಆ ಮೆಡಿಸಿನ್ಸನ್ನು ತೆಗೆದುಕೊಂಡಾಗ ಸುಶೀಲಾ ಗುಣಮುಖಳಾಗೋದಿಲ್ಲ, ಯಾವುದೇ ರಿಕವರಿ ಕಂಡು ಬರೋದಿಲ್ಲ. ಹಾಗಾಗಿ ಶಂಕರ್ ಕೃಷ್ಣನ ಮನೆಗೆ ಬಂದು ಆಕೆಯನ್ನು ಗುಣಮುಖಳನ್ನಾಗಿಸುವ ಪ್ರಯತ್ನವನ್ನು ಮಾಡ್ತಾನೆ. Initially he diagnoses Sushila's illness as malaria, but when her fever does not come down, he takes a sample of her blood and arrives at the conclusion that she is suffering from typhoid. ಮೊದಲು ಆಕೆಗೆ ಮಲೇರಿಯಾ ಸಸ್ಪೆಕ್ಟ್ ಮಾಡುವ ಡಾಕ್ಟರ್ ಮಲೇರಿಯಾದ ಟ್ರೀಟ್ಮೆಂಟ್ ಕೊಡ್ತಾನೆ. ಬಟ್ ಮಲೇರಿಯಾ ಟ್ರೀಟ್ಮೆಂಟ್ಗೆ ಆಕೆ ಜ್ವರ ಕಡಿಮೆ ಆಗೋದಿಲ್ಲ. ನಂತರ ರಕ್ತ ಪರೀಕ್ಷೆ ಮಾಡಿದ ನಂತರ ಆಕೆಗೆ ಟೈಫಾಯ್ಡ್ ಆಗಿದೆ ಎಂದು ನಿರ್ಧಾರವನ್ನು ತೆಗೆದುಕೊಳ್ತಾನೆ. Sushila's room is turned into a sick ward. Her concerned parents arrives and her father takes turns with Krishna to nurse Sushila and keep a vigil on her condition at night. ಹೀಗೆ ಟೈಫಾಯ್ಡ್ನಿಂದ ಬಳಲುತ್ತಿರುವ ಸುಶೀಲಾನ ಆರೈಕೆಗಾಗಿ ಆಕೆಯ ತಂದೆ ತಾಯಿ ಬರ್ತಾರೆ. ಆಕೆಯೊಂದಿಗೆ ಆಕೆಯೊಂದಿಗೆ ರೂಮ್ನಲ್ಲಿನೇ ಇರ್ತಾರೆ. The child Leela is kept away from her mother. She is looked after by the old lady and Sushila's mother. When Sushila's condition does not improve, Dr. Shankar has examined by a visiting doctor from Madras. ಇಲ್ಲಿ ಎಷ್ಟೇ ಟ್ರೀಟ್ಮೆಂಟ್ ಕೊಟ್ಟರೂ ಆಕೆಯ ಪರಿಸ್ಥಿತಿ ಸುಧಾರಿಸುವುದಿಲ್ಲ. ಹಾಗಾಗಿ ಡಾಕ್ಟರ್ ಶಂಕರ್ ಒಬ್ಬ ಬೇರೆ ವೈದ್ಯನನ್ನು ಕರೆಸಿ ಆಕೆಯನ್ನು ಪರೀಕ್ಷೆಗೆ ಒಳಪಡಿಸ್ತಾನೆ. ಬಟ್ ಇಟ್ ಈಸ್ ಟೂ ಲೇಟ್ ನೌ. ಸುಶೀಲಾ ಡೈಸ್ ಲೀವಿಂಗ್ ಬಿಹೈಂಡ್ ಅ ಬ್ಲೈಂಡ್, ಡಂಬ್ ಆ್ಯಂಡ್ ಡೇಸ್ಡ್ ಕೃಷ್ಣ, ಹರ್ ಡಿಸ್ಕನ್ಸೋಲೇಟ್ ಪೇರೆಂಟ್ಸ್ ಆ್ಯಂಡ್ ದ ಚೈಲ್ಡ್. ಎಷ್ಟೇ ಪ್ರಯತ್ನಪಟ್ಟರೂ ಇದರಿಂದ ಗುಣಮುಖಳಾಗದ ಸುಶೀಲಾ ತನ್ನ ಹಿಂದೆ ತನ್ನ ಪಾಲಕರನ್ನು, ಆ ಮುಗ್ಧ ಮಗುವನ್ನು, ಕೃಷ್ಣನ ಜೀವನವನ್ನು ಕತ್ತಲೆಯನ್ನಾಗಿಸಿ ದೇಹ ತ್ಯಾಗವನ್ನು ಮಾಡ್ತಾಳೆ. She is cremated according to Hindu rites on the banks of the river beyond Nallappa's grove. The short domestic idyll comes to an end. ಹೀಗೆ ಚಿಕ್ಕ ಒಂದು ಸಂಸಾರಿಕ ಜೀವನ ಕೊನೆಗೊಳ್ತದೆ. ಸುಶೀಲಾ ಸಾಯುವುದರೊಂದಿಗೆ ಈ 3rd ಚಾಪ್ಟರ್ ಎಂಡ್ ಆಗ್ತದೆ. ಇನ್ ದ ನೆಕ್ಸ್ಟ್ ವಿಡಿಯೋ ವಿ ಶಾಲ್ ಡಿಸ್ಕಸ್ 4th and 5th chapter. Thank you.